Hi friends, welcome to Ganathikal YouTube channel. ಸ್ನೇಹಿತರೆ ಇಲ್ಲಿ ನೋಡಿ ಏನಿದೆ ಕ್ವೆಶ್ಚನ್. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ cos ಸ್ಕ್ವೇರ್ x ಇಂಟು dy ಬೈ dx ಪ್ಲಸ್ y ಇಸ್ ಈಕ್ವಲ್ ಟು tan x ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ ಸ್ವಲ್ಪ ನಾವು ರಿಅರೇಂಜ್ ಮಾಡ್ಕೊಳ್ಳೋಣ. ಸೊ ಎಲ್ಲಾ ಟರ್ಮ್ಗೆ cos ಸ್ಕ್ವೇರ್ x ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಅಂದ್ರೆ ಡಿವೈಡ್ ದ ಅಬೋ ಈಕ್ವೇಷನ್ ಬೈ cos ಸ್ಕ್ವೇರ್ x. ಸೊ ಅವಾಗ ಏನಾಗುತ್ತೆ ನೋಡಿ, cos square x divided by cos square x into dy by dx plus 1 divided by cos square x into y is equal to tan x into 1 divided by cos square x. Okay, so ಇಲ್ಲಿ cos square x ಎರಡು ಕ್ಯಾನ್ಸಲ್ ಆದ್ರೆ ನಮ್ಗೆ ಏನು ಉಳಿತೈತಿ, dy by dx plus ಇಲ್ಲಿ 1 by cos square. ಸೊ 1 by cos square ಏನಂತ ಬರೀಬಹುದು, secant square x into y. ಸೊ equal to tan x into 1 by cos square x ಏನಂತ ಬರೀಬಹುದು, secant square x ಅಂತ ಬರೀಬಹುದು. ಓಕೆ, ಸೊ ನಾವು ವಿ ಕ್ಯಾನ್ ಕಂಪೇರ್ ದಿಸ್ ಒನ್ ವಿತ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್ ಏನು, dy by dx plus p into y is equal to q ಅಂತ. ಓಕೆ, ಸೊ ಕಂಪೇರ್ ಮಾಡೋದಾದ್ರೆ ಇಲ್ಲಿ ಪಿ ವ್ಯಾಲ್ಯೂ ಏನಂತ ಬರೀಬಹುದು, ಪಿ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಹೌದಾ, ಯಾಕಂದ್ರೆ ಪಿ ಪ್ಲೇಸ್ ಅಲ್ಲಿ ಏನಿದೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದೆ. ಸೊ ನೆಕ್ಸ್ಟ್ ಕ್ಯೂ ಪ್ಲೇಸ್ ಅಲ್ಲಿ ಏನಿದೆ, ಕ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಓಕೆ, ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕ್ಯೂ ಅಂತ ಹೇಳ್ಬೋದು. ಸೊ ನಮಗೆ ಈ ಜನರಲ್ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಂತ ಬರೀಬೋದಪ್ಪ ಅಂದ್ರೆ e to the power of integration p into dx ಅಂತ ಬರೀತೀವಿ. ಸೊ ದಟ್ ಈಸ್ e to the power of integration p ಅಂದ್ರೆ ಏನಿದೆ, secant square x into dx ಅಂತ ಇದೆ. ಓಕೆ, ಸೊ ದಟ್ ಈಸ್ e to the power of integration of secant square x ಏನಾಗುತ್ತೆ, tan x ಆಗುತ್ತೆ. ಸೊ ದಿಸ್ ಈಸ್ ಅವರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಓಕೆ, ದಟ್ ಈಸ್ e to the power of tan x ಅಂತಕ್ಕಂಥದ್ದು, ರೈಟ್. ಸೊ ಈಗ ಜನರಲ್ ಸೊಲ್ಯೂಷನ್ ಫಾರ್ಮುಲಾ ಏನಪ್ಪಾ ಅಂದ್ರೆ, ಜನರಲ್ ಸೊಲ್ಯೂಷನ್ ಈಸ್ ಗಿವೆನ್ ಬೈ y into integrating factor is equal to integration of q into integrating factor into dx plus c ಅಂತ ಬರೀತೀವಿ. ಓಕೆ, ಸೊ ದಟ್ ಈಸ್ y into what is the integrating factor, e to the power of tan x. ಹೌದಾ, ಸೊ y into e to the power of tan x is equal to integration of q ಅಂದ್ರೆ ಏನಿದೆ, tan x into secant square x ಅಂತ ಇದೆ. ಓಕೆ, ಸೊ ದಿಸ್ ಇಸ್ q into ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಮತ್ತೆ ಏನ್ ಬರೀಬೇಕು, e to the power of tan x into dx plus c ಆಗುತ್ತೆ. ಸೊ ದಟ್ ಈಸ್ ಇಲ್ಲಿ ಏನ್ ಮಾಡಪ್ಪ ಅಂದ್ರೆ, ಸೊ ಈ ಎಲ್ಲ ಥಿಂಗ್ಸ್ ನಾವು ಇಂಟಿಗ್ರೇಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡಪ್ಪ ಅಂದ್ರೆ, ಪುಟ್ secant square ಸಾರಿ ಇನ್ಸ್ಟೆಡ್ ಆಫ್ ದಟ್ ಪುಟ್ tan x is equal to t ಅಂತ ತಗೊಳ್ಳೋಣ. ಸೊ ಪುಟ್ tan x equal to t. ಸೊ ಡಿಫ್ರೆನ್ಸಿಯೇಷನ್ ಆಫ್ tan x ಏನಾಗುತ್ತೆ, secant square x into dx by dt is equal to 1 ಆಗುತ್ತೆ. ಸೊ ದಟ್ ಮೀನ್ಸ್ e to the secant square x into dx ಏನಂತ ಬರೀಬಹುದು, dt ಅಂತ ಬರ್ಕೋಬಹುದು. ಸೊ secant square x into dx is equal to dt ಆಗುತ್ತೆ. ಸೊ ಹಂಗೆ ಇದನ್ನೇನಂತ ಬರೀಬಹುದು ಈಗ, y into e to the power of tan x is equal to ಇಂಟಿಗ್ರೇಷನ್ ಆಫ್ tan x ಅಂದ್ರೆ ಏನೀಗ t. ಓಕೆ, t ಇಂಟು e to the power of tan x ಅಂದ್ರೆ ಏನು, e ಪವರ್ t ಆಗುತ್ತೆ. secant square x into dx ಏನಂತ ಬರೀಬಹುದು, dt ಅಂತ ಬರೀಬಹುದು, ಪ್ಲಸ್ c ಆಯ್ತು. ನಾವು ಹಿಯರ್ ವಿ ಹ್ಯಾವ್ ದ ಟೂ ಫಂಕ್ಷನ್ಸ್, ದಟ್ ಈಸ್ t ಅಂಡ್ e ಪವರ್ t. ಸೊ ಇಲ್ಲಿ ಹೈಲೈಟ್ ರೂಲ್ ನ ಯೂಸ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡೋಣ ಬೈ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೂಲಕ. ಓಕೆ, ಸೊ ಇಲ್ಲಿ t ಅನ್ನೋದು ಫಸ್ಟ್ ಫಂಕ್ಷನ್ ಅಂತ ತಗೊಳ್ಳೋಣ, ದೆನ್ e ಪವರ್ t ಅನ್ನೋದು ಸೆಕೆಂಡ್ ಫಂಕ್ಷನ್ ಅಂತ ತಗೊಳ್ಳೋಣ. ಓಕೆನಾ, ಸೊ ಏನಾಗುತ್ತೆ, y ಇಂಟು e ಪವರ್ tan x is equal to, ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಓಕೆ, ಸೊ ಹೋಲ್ ಥಿಂಗ್ ಇಂಟು dt ಪ್ಲಸ್ c ಆಗುತ್ತೆ. ದಟ್ ಈಸ್ y ಇಂಟು e ಪವರ್ tan x is equal to t into integration of e power t ಅಂದ್ರೆ e power t ನೇ ಆಯ್ತು, ಮೈನಸ್ dt get cancel. So integration of e power t is e power t only plus c ಆಗುತ್ತೆ. Then
y into e power tan x is equal to t into e power t minus integration of e power t ಅಂದರೆ e power t ನೇ ಆಯಿತು ಪ್ಲಸ್ c. ಸೊ ಎರಡರಲ್ಲಿ ಏನು ಕಾಮನ್, e power t ಕಾಮನ್. ಸೊ t ಅಂದ್ರೆ ಏನಿದೆ, tan x ಇದೆ. ಸೊ ಹಂಗಂದ್ರೆ ಏನಾಯ್ತು, ಈಗ ಇಲ್ಲಿ e power t ಕಾಮನ್ ತೆಗೆದ್ರೆ t ಮೈನಸ್ 1 ಪ್ಲಸ್ c ಆಗುತ್ತೆ. ಸೊ t ಅಂದ್ರೆ ಏನು, tan x ಅಂತ ಬರೀಬಹುದು. e power tan x into tan x minus 1 plus c. This is y is equal to y into e power tan x value. So this is the required solution. ಅಥವಾ ಈ e power tan x ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನು ಬರೀಬಹುದು, y is equal to e power tan x ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ tan x minus 1 ಬರೀಬಹುದು ಪ್ಲಸ್ c divided by e power tan x ಆಗುತ್ತೆ. ಅದನ್ನೇನಂತ ಬರೀಬಹುದು, c into e to the power of minus tan x ಅಂತ ಬರೀಬಹುದು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಐ ಹೋಪ್ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಹಾಗೂ ಗಣಿತಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.